ಹೇಳೋದು? ಮೊದ್ಲು ಇಲ್ಲಿಂದ ಹೊರಡು. ಸರ್ ಯಾಕೆ ಸರ್ ಕಸ್ಟಮರ್ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಸರ್, ಈ ಹುಡುಗಿ ಅರ್ಧ ಗಂಟೆಯಿಂದ ಬಂದು ಟಾರ್ಚರ್ ಕೊಡ್ತಾ ಇದ್ದಾಳೆ ಸರ್. ಬರಿಗೈಲಿ ಬಂದು ಟ್ಯಾಬ್ಲೆಟ್ಸ್ ಕೊಡು ಅಂದ್ರೆ ಹೇಗೆ ಕೊಡಕ್ಕಾಗತ್ತೆ? ಸರ್ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದಕ್ಕೆ ಯಾಕೆ ಸರ್ ನೀವು ಕೋಪ ಮಾಡ್ಕೋತೀರಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ? ದುಡ್ಡಿದೆ ಸರ್. ಏಯ್ ನೀನಾ? ಇವ್ರ ಜೊತೆ ಯಾಕೆ ರಗಳೆ ಮಾಡ್ಕೋತಾ ಇದೀಯಾ? ಯಾಕಮ್ಮ ಅಳ್ತಾ ಇದೀಯಾ? ಸರ್ ನೀವ್ ಏನ್ ಹೇಳಿದ್ರಿ ಸರ್? ನೋಡಿ ಹುಡುಗಿ ಹೇಗೆ ಅಳ್ತಾ ಇದ್ದಾಳೆ ಅಂತ. ಸರ್, ಈ ಹುಡುಗಿ ನಿಮ್ ಪರಿಚಯನಾ? ಹೌದು ಸರ್, ಪರಿಚಯನೇ. ಈ ಹುಡುಗಿ ಏನ್ ಮೆಡಿಸನ್ ಕೇಳಿದ್ರೇನು ಕೊಡಿ, ಅದ್ರ ಬಿಲ್ ನಾನೇ ಕೊಡ್ತೀನಿ. ಹಾಗಾದ್ರೆ ನಿಮ್ಮ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬನ್ನಿ ಬನ್ನಿ ಸರ್, ನಡೀರಿ. ಸರ್, ಆ ಹುಡುಗಿ ನಿಮ್ಗೆ ಗೊತ್ತಿರೋಳು ಅಂತ ಹೇಳಿದ್ರಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ? ಹಾಗೆಲ್ಲ ಏನೂ ಇಲ್ಲ ಸರ್. ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಆ ಹುಡುಗಿ 2-3 ಸಲ ಹೊಟ್ಟೆ ನೋವು, ನಿದ್ದೆ ಬರ್ತಿಲ್ಲ ಅಂತ ನಿದ್ದೆ ಮಾತ್ರೆ ತಗೊಂಡು ಹೋಗಿದ್ದಾಳೆ. ಅಂಗಡಿಲಿ ಕೆಲಸ ಮಾಡೋ ಹುಡುಗಿ ಗೊತ್ತಿಲ್ಲದೆ ಮಾತ್ರೆ ಕೊಟ್ಟಿದ್ದಾಳೆ. ಸರ್, ನನಗೆ ಯಾಕೋ ಹುಡುಗಿ ಹೊಟ್ಟೆ ನೋವಿಂದ ನಿದ್ದೆ ಮಾತ್ರೆ ತಗೊಂಡಿದ್ದಾಳೆ ಅಂತ ಅನಿಸ್ತಾ ಇಲ್ಲ. ಶಾಶ್ವತವಾಗಿ ನಿದ್ದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಏನ್ ಸರ್ ಹೇಳ್ತಾ ಇದ್ದೀರಾ? ಸರ್, ಯಾಕೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಳ್ಳೋರು ಸ್ವಲ್ಪನೇ ಮಾತ್ರೆನ ಕಲೆಕ್ಟ್ ಮಾಡಿ ಆಮೇಲೆ ಒಟ್ಟಿಗೆ ನುಂಗ್ಬಿಡ್ತಾರೆ ಸರ್. ಇಲ್ಲ ಸರ್, ಆ ರೀತಿ ಎಲ್ಲ ಏನು ಇರೋದಿಲ್ಲ. ಆ ಹುಡುಗಿಗೆ ನಿಜವಾಗ್ಲೂ ಹೊಟ್ಟೆನೋ ಇರಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದು ಮಾತ್ರೆ ಕೇಳಿರ್ಬೇಕು. ಇಲ್ಲ ಸರ್, ಆ ಹುಡುಗಿ ಮೇಲೆ ನನ್ಗೆ ಯಾಕೋ ಅನುಮಾನ ಇದೆ. ನೋವಿದ್ರೆ ಡಾಕ್ಟ್ರು ಬರ್ಕೊಟ್ಟಿರೋ ಸ್ಲಿಪ್ ನಾ ತರಬೇಕಲ್ವಾ? ಆದ್ರೆ ತಂದಿಲ್ವಲ್ಲ. ಮನೇಲಿ ಏನೋ ತೊಂದರೆ ಇರಬೇಕು ಸರ್. ಕರ್ಕೊಂಡೋಗಿ ವಿಚಾರಿಸಿ, ಇಲ್ಲಾಂದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಬನ್ನಿ ಸರ್, ಹೋಗೋಣ. ನಿನಗೆ ನಿಜವಾಗ್ಲೂ ಹೊಟ್ಟೆ ನೋವಾ? ಹೌದಣ್ಣ. ಹಾಗಾದ್ರೆ ಬಾ, ಆಸ್ಪತ್ರೆಗೆ ಹೋಗಿ ತೋರ್ಸೋಣ. ಅಯ್ಯೋ ಬೇಡಣ್ಣ. ಹಾಗಾದ್ರೆ ಅವ್ರು ಹೇಳಿದ್ದು ನಿಜನಾ? ಏನ್ ಹೇಳಿದ್ರು? ನೀನು ನಿಜವಾಗ್ಲೂ ಹೊಟ್ಟೆ ನೋವಿಲ್ಲ, ಶಾಶ್ವತವಾಗಿ ನಿದ್ದೆ ಹೋಗ್ಬೇಕು ಅಂತ 3 ದಿನದಿಂದ ಬಂದ್ ಮಾತ್ರೆ ತಗೊಂಡೋಗ್ತಾ ಇದ್ದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಿಜಾನೋ ಸುಳ್ಳೋ? ಯಾಕಮ್ಮ ಅಳ್ತಾ ಇದೀಯಾ? ನನ್ ಕೈಲಿ ಆಗ್ತಾ ಇಲ್ಲ ಅಣ್ಣ. ಇನ್ಮೇಲೆ ಅವನ ಜೊತೆ ಜೀವನ ಮಾಡೋಕ್ ಆಗಲ್ಲ. ಅದಕ್ಕೆ ಒಂದೇ ಸಲ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟೆ. ಸರಿಯಮ್ಮ, ಅಳ್ಬೇಡಮ್ಮ. ಏನಾದ್ರು ಮನೇಲಿ ಹೋಗಿ ಮಾತಾಡೋಣ. ಅಳ್ಬೇಡ ಅಂತ ಹೇಳಿದ್ನಲ್ಲ. ಮೊದಲು ಕಣ್ಣೀರು ಒರೆಸ್ಕೊಳಮ್ಮ. ಬಾ. ಸರ್, ಎಷ್ಟಾಯ್ತು? 100 ರೂಪೀಸ್ ಸರ್. ಥ್ಯಾಂಕ್ ಯು. ಬಾಮ್ಮ, ಬಾ ಅಂತ ಹೇಳಿದ್ನಲ್ಲ. ಬಾ. ಅಮ್ಮ ಬಾ, ಕೂತ್ಕೋ. ಏನಿದ್ರು ಮನೇಲಿ ಹೋಗಿ ಮಾತಾಡೋಣ. ಬಾಮ್ಮ. ಮದ್ವೆ ಆದ 2ನೇ ದಿನನೇ ಕೈ ಎತ್ತು ಹೊಡೆದ. ಅವತ್ತು ಹೊಡೆಯೋಕ್ ಶುರು ಮಾಡ್ದವನು ಇವತ್ತಿನವರೆಗೂ ನಿಲ್ಸಿಲ್ಲ. ಚಿತ್ರ ಹಿಂಸೆ ತಡ್ಕೊಳಕ್ ಆಗ್ತಾ ಇಲ್ಲ ಗೊತ್ತಾ? ಅಯ್ಯೋ ದೇವ್ರೆ, ಆ ಮನುಷ್ಯ ಇಷ್ಟು ಕೆಟ್ಟವನು ಅಂತ ನಿಮಗ್ ಗೊತ್ತಿರ್ಲಿಲ್ವೇನ್ರಿ? ಲವ್ ಮಾಡಿದ್ ನನ್ಗೆ ಗೊತ್ತಾಗ್ಲಿಲ್ಲ, ಅವ್ರಿಗೆ ಹೇಗಕ್ಕ ಗೊತ್ತಾಗತ್ತೆ? ಅದಕ್ಕೆ ಅಂತ ನಿದ್ದೆ ಮಾತ್ರೆ ನುಂಗ್ಬಿಟ್ರೆ ಎಲ್ಲ ಸಮಸ್ಯೆ ಬಗ್ಗೆ ಹರಿದೋಗುತ್ತಾ? ಬೇರೆ ಏನ್ ಮಾಡು ಅಂತೀರಾ ಅಕ್ಕ? ಅವನ್ ಕೊಡೋ ಹಿಂಸೆನ ಸಹಿಸ್ಕೊಳ್ಳೋದ್ಕಿಂತ ಒಂದೇ ಸಲ ಹೋಗ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತು ಅಕ್ಕ. ಏನಮ್ಮ, ಈ ತರ ಸಮಸ್ಯೆ ಇದ್ದಾಗ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳೋದಲ್ವಾ? ಯಾವ ಮುಖ ಹೊತ್ಕೊಂಡು ಅಪ್ಪನ ಹತ್ರ ಹೋಗಿ ಮಾತಾಡ್ಲಿ? ಅವ್ರ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅದಕ್ಕೆ ಸತ್ತೋಗೋಣ ಅಂತ ತೀರ್ಮಾನ ಮಾಡ್ಬಿಟ್ಟೆ. ಸರಿ, ಅಳ್ಬೇಡ, ಸುಮ್ನಿರು. ಈಗ ಇಷ್ಟು ಇನ್ನೋಸೆಂಟ್ ಆಗಿರೋ ನೀವು ಅದೇಗ್ ಸಾಯ್ಬೇಕು ಅನ್ಕೊಂಡ್ರಿ? ಸಂತೋಷವಾಗಿರೋರು ಯಾರಾದ್ರೂ ಸಾಯ್ಬೇಕು ಅಂತ ಅನ್ಕೊಂತಾರ ಅಕ್ಕ. ಅವನ್ ಕೊಡೋ ಹಿಂಸೆನ ತಡ್ಕೊಳಕ್ಕಾಗ್ದೆ ನಮ್ಮ ಅಪ್ಪನ ಜೊತೆನೆ ಇದ್ಬಿಡೋಣ ಅಂತ ತೀರ್ಮಾನ ಮಾಡಿ ನಮ್ಮ ಮನೆಗೆ ಹೋದೆ. ಹೋಗ್ ನೋಡಿದ್ರೆ ಅಪ್ಪ ಅಮ್ಮ ಇಬ್ರು 1 ವಾರ ಟೂರ್ ಹೋಗಿದ್ದಾರೆ ಅಂತ ಹೇಳಿದ್ರು. ಮನೆ ಬಿಟ್ಟು ಬಂದವಳು ಎಲ್ಲಿಗೆ ಹೋಗೋದು? ಬೇರೆ ದಾರಿ ಇಲ್ದೆ ಮತ್ತೆ ಅವನ್ ಮನೆಗೆ ಹೋದೆ.
ಯಾಕೆ ಮತ್ತೆ ವಾಪಸ್ ಬಂದೆ ಅಂತ ನಮ್ಮತ್ತೆನೂ ಅವನು ಸೇರ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು. ಕೇಳೋಕಾಗದೆ ಎಷ್ಟು ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ರು. ಹೊಡೆದ ಅನ್ನ ಹಾಕಿದ್ರೆ ನಾಯಿ ಕೂಡ ಮನೇಲಿರೋದಿಲ್ಲ. ನಾನು ಹೇಗೆ ಅವನ ಮನೇಲಿರೋದು? ಅದಕ್ಕೆ ಧೈರ್ಯ ತಗೊಂಡು ನಿದ್ರೆ ಮಾತ್ರ ತಗೊಂಡು ಸಾಯೋಣ ಅಂತ ನಿರ್ಧಾರ ಮಾಡಿದೆ. ನಿಮಗ್ ಜೀವನದಲ್ಲಿ ಹೋರಾಡೋದಕ್ಕಾಗ್ಲಿಲ್ಲ, ಆದ್ರೆ ಸಾಯೋದಕ್ಕೆ ಅಂತ ಮೆಡಿಕಲ್ ಶಾಪ್ಗೆ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ದೀರಾ. ನಾನು ಜಗಳ ಮಾಡೋಕ್ ಹೋಗ್ಲಿಲ್ಲ, ಮಾತ್ರೆ ತಗೊಳಕ್ಕೆ ಅಂತ ಶಾಪ್ಗೆ ಹೋಗಿದ್ದೆ. ಆದ್ರೆ ಡಾಕ್ಟರ್ ಬರ್ದು ಕೊಡದೆ ನಿದ್ರೆ ಮಾತ್ರೆ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ನನ್ಗೆ ಹೊಟ್ಟೆ ನೋವು, ನಿದ್ರೆ ಬರ್ತಿಲ್ಲ ಅಂತ ಸುಳ್ಳು ಹೇಳಿ ಶಾಪ್ನಲ್ಲಿರೋ ಹುಡುಗಿ ಹತ್ರ ಡೈಲಿ 1 ಮಾತ್ರೆ ತರ 3 ಮಾತ್ರೆ ತಗೊಂಡೆ. 3 ಮಾತ್ರೆ ತಗೊಂಡ್ರೆ ಸತ್ತು ಹೋಗ್ತೀನೋ ಇಲ್ವೋ ಅಂತ ಕೂಡ ನನಗೆ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಮಾತ್ರೆ ತಗೊಳ್ಳೋಣ ಅಂತ ಹೋದೆ. ಶಾಪ್ನವನು ಕೊಡಕ್ಕಾಗಲ್ಲ ಅಂತ ಹೇಳ್ದ. ಅಷ್ಟರಲ್ಲಿ ರಂಜಿತ್ ಅಣ್ಣ ಬಂದು ನನ್ನನ್ನು ನೋಡಿದ್ರು. ನನ್ನನ್ನ ದೇವ್ರ ನೆಮ್ಮದಿಯಾಗಿ ಸಾಯಕ್ಕೂ ಕೂಡ ಬಿಡ್ಲಿಲ್ಲ. ನೋಡಿ, ಇದಕ್ಕೂ ಕೂಡ ದೇವ್ರ ಸಹಾಯ ಮಾಡ್ಬೇಕು ಅನ್ಕೊಂಡ್ರೆ ಅದ್ ನಿಮ್ ತಪ್ಪು. ಧೈರ್ಯವಾಗಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ, ಅದೇ ಧೈರ್ಯವಾಗಿ ಬಾಳ್ಬೇಕು ಅಂತ ಯಾಕೆ ತೀರ್ಮಾನ ಮಾಡಲ್ಲ? ಪ್ರಪಂಚದಲ್ಲಿ ನಮಗ್ ಮಾತ್ರ ಸಮಸ್ಯೆ ಇರೋದಿಲ್ಲ, ದೇವ್ರ ಸೃಷ್ಟಿಸಿರೋ ಪ್ರತಿಯೊಂದು ಜೀವಿಗೂ ಸಮಸ್ಯೆ ಇರುತ್ತೆ. ಕಷ್ಟ ಬಂತು ಅಂತ ಪ್ರಾಣಿ ಪಕ್ಷಿಗಳು ಯಾವತ್ತಾದ್ರೂ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೋತವ? ಹಾಗಿರುವಾಗ ತಿಳುವಳಿಕೆ ಇರುವಂತಹ ಮನುಷ್ಯರು ನಾವೇ ಈ ತರ ಸಾಯ್ಬೇಕು ಅಂತ ತೀರ್ಮಾನ ತಗೊಂಡ್ರೆ? ನೋಡಿ, ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ನಿಮ್ ಗಂಡ ಖಂಡಿತ ಬದ್ಲಾಗ್ತಾರೆ, ಧೈರ್ಯವಾಗಿರಿ. ಇಲ್ಲ, ಇನ್ ಎಷ್ಟು ವರ್ಷ ಆದ್ರೂ ಅವನ್ ಖಂಡಿತ ಬದ್ಲಾಗಲ್ಲ. ಸರಿ, ಬದ್ಲಾಗಲ್ಲ ಅಂದ್ರೆ ಬಿಟ್ಬಿಡಿ. ಅವ್ರನ್ನ ನಂಬ್ಕೊಂಡೆ ಜೀವನ ಮಾಡ್ಬೇಕು ಅಂತೇನಿಲ್ವಲ್ಲ. ನಿಮ್ಗೆ ಅಂತ ಒಂದ್ ಜೀವ ಕೊಟ್ಟಿರೋ ದೇವ್ರು ಖಂಡಿತ ನಿಮ್ಗೆ ಅಂತ ಇನ್ನೊಂದ್ ಜೀವನನ ಸೃಷ್ಟಿ ಮಾಡೇ ಮಾಡಿರ್ತಾನೆ. ಅವನ್ ಜೊತೆ ಬದುಕಕ್ಕಾಗ್ದಿದ್ರೆ ಒಂಟಿಯಾಗಿ ಬದುಕಿ, ತಪ್ಪೇನಿಲ್ವಲ್ಲ. ಆದ್ರೆ ಸಾಯ್ಬೇಕು ಅಂತ ತೀರ್ಮಾನ ತಗೊಳ್ಳೋದು ನಿಜವಾಗ್ಲೂ ತಪ್ಪಮ್ಮ. ನೋಡಿ, ಮತ್ತೆ ಹೇಳ್ತಿದ್ದೀನಿ, ನೀವ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮ ಬರೋವರೆಗೂ ನೀವ್ ಇದೇ ಮನೇಲಿರಿ. ರಾಜಶೇಖರ್ ಸರ್ ನಮಗ್ ಚೆನ್ನಾಗ್ ಪರಿಚಯ, ನಾವು ಅವ್ರ ಹತ್ರ ಮಾತಾಡ್ತೀವಿ. ನಿಮ್ಗಿನ್ನು ಚಿಕ್ಕ ವಯಸ್ಸು, ಓದೋದಕ್ಕೆ ಆಸೆ ಇದ್ರೆ ಚೆನ್ನಾಗ್ ಓದಿ, ನಾವ್ ಸಹಾಯ ಮಾಡ್ತೀವಿ. ಅಥವಾ ಕೆಲ್ಸಕ್ ಹೋಗ್ಬೇಕು ಅಂದ್ರೆ ಕೆಲ್ಸಕ್ ಹೋಗಿ. ನೋಡಿ, ಇನ್ಮೇಲೆ ಬದುಕ್ಬೇಕು ಅನ್ನೋ ಯೋಚನೆ ಬರ್ಬೇಕೇ ಹೊರತು ಸಾಯೋ ಆಲೋಚನೆ ಯಾವತ್ತೂ ಮಾಡ್ಬಾರ್ದು. ಹೌದು, ಸಾಯೋದಕ್ಕೆ ಅಂತ ತಗೊಂಡಿರೋ ನಿದ್ದೆ ಮಾತ್ರ ಎಲ್ಲ ಏನ್ ಮಾಡಿದ್ರಿ? ರಂಜಿತ್ ಅಣ್ಣ ಇಸ್ಕೊಂಡು ಮನೆ ಹೊರಗಡೆ ಪೀಸ್ ಹಾಕಿದ್ರು. ಒಳ್ಳೇದಾಯ್ತು ಬಿಡಿ. ನೋಡಿ, ಅಳೋದನ್ನೆಲ್ಲ ನಿಲ್ಸಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ರೆಡಿಯಾಗಿ. ನಾನು ತಿನ್ನೋದಕ್ಕೆ ಏನಾದ್ರು ರೆಡಿ ಮಾಡ್ತೀನಿ, ಹೋಗಿ. ನಿಮ್ಗೇನಾಯ್ತ್ರಿ? ಸಾಯ್ಬೇಕು ಅಂತಿದ್ದ ಹುಡುಗಿನೇ ಸುಮ್ನೆ ಹೋದ್ಲು. ಇವಾಗ ನೀವ್ಯಾಕೆ ಡಲ್ ಆಗಿದ್ದೀರಾ? ಇಲ್ಲ ತುಳಸಿ, ನನ್ನ ಪಾಡಿಗೆ ನಾನು ತುಂಬಾ ಜನಕ್ಕೆ ಲವ್ ಮ್ಯಾರೇಜ್ ಮಾಡಿಸ್ಬಿಟ್ಟೆ. ಆದ್ರೆ ಈ ಹುಡುಗಿ ಅಳೋದನ್ನ ನೋಡ್ತಾ ಇದ್ರೆ ನಾನೆಲ್ಲೋ ತಪ್ಪು ಮಾಡ್ಬಿಟ್ಟೇನೋ ಅಂತ ಭಯ ಆಗ್ತಾ ಇದೆ. ಏನ್ರಿ ನೀವು? ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಮದ್ವೆ ಅಂದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಹುಡುಗಿ ಕೈಲಿ ಅದನ್ನ ನಿಭಾಯಿಸಕ್ ಆಗ್ಲಿಲ್ಲ, ಅದಕ್ಕೆ ಇಂತ ಹುಚ್ಚ ಡಿಸಿಷನ್ ತಗೊಂಡ್ಲು. ಅದಕ್ಕೆ ನೀವ್ಯಾಕೆ ಫೀಲ್ ಮಾಡ್ಕೋತಾ ಇದ್ದೀರಾ? ಅದಲ್ಲ ತುಳಸಿ, ಅವಳು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಕೊಟ್ಟೋದ್ಲಲ್ಲ. ರೀ, ಆ ಹುಡುಗಿ ಗಂಡನ ಮೇಲೆ ವಿಪರೀತ ಪ್ರೀತಿ ಇಟ್ಕೊಂಡಿದ್ಲು ಅನ್ಸತ್ತೆ. ಅವನದನ್ನ ಅರ್ಥ ಮಾಡ್ಕೊಳ್ದೆ ಹೋದಾಗ ಪಾಪ ಇವಳ್ಕೆಲ್ಲ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಈ ರೀತಿ ಹುಚ್ಚ ತೀರ್ಮಾನ ತಗೊಂಡಿದ್ದಾಳೆ. ನನ್ಗ್ಯಾಕೋ ನೀವ್ ಒಂದ್ಸಲಿ ಇವಳು ಗಂಡನ್ಗೆ ಬೈದ್ ಬುದ್ಧಿ ಹೇಳಿದ್ರೆ ಸಮಸ್ಯೆ ಸಾಲ್ವ್ ಆಗತ್ತೆ ಅನ್ಸತ್ತೆ. ಹೌದು ರೀ, ನೀವೊಂದ್ಸಲಿ ಅವ್ರ ಹತ್ರ ಮಾತಾಡಿದ್ರೆ ಅವರಿಬ್ರು ಖಂಡಿತ ಚೆನ್ನಾಗಿರ್ತಾರೆ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಇಲ್ಲ ತುಳಸಿ, ಇಷ್ಟು ದಿನಾನ ಅತಿ ಉತ್ಸವದಲ್ಲಿ ಊರವ್ರು ಇರೋರಿಗೆಲ್ಲ ನಾನು ಮದುವೆ ಮಾಡಿಸ್ತಾ ಇದ್ದೆ. ಸೋರ್ಸಲ್ ಸರ್ವಿಸ್ ಅನ್ಕೊಂಡು ತಿರ್ಗಾಡ್ತಾ ಇದ್ದೆ. ಈಗ ನೋಡಿದ್ರೆ ನೀನು ಶುರು ಮಾಡ್ಕೊಂಬಿಟ್ಟಿಲ್ಲ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಇಲ್ಲ ತುಳಸಿ, ದಾರಿಲಿ ಹೋಗ್ತಾ ಇರೋ ಹುಡುಗಿನ ನಾನ್ ಮನೆ ಕರ್ಕೊಂಬಂಬಿಟ್ಟೆ. ಮುಂದಕ್ಕೇನಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಅವಳು ನಿಲ್ಲೇ ಇಟ್ಕೊಳ್ಳೋಣ, ಅವ್ರಪ್ಪ ರಾಜಶೇಖರ್ ಹತ್ರ ಹೋಗಿ ಮಾತಾಡಿ ಅವ್ರ ಗಂಡಂಗ್ ಬೈರಿ ಅಂತ ಹೇಳ್ತಿದೀಯಾ.
ನೀ ನನ್ಗಿಂತ ಒಂದ್ ಕೈ ಮುಂದೆ ಹೊಟ್ಟೋದೆ ತುಳಸಿ. ಎಲ್ಲ ನಿಮ್ ಸಹವಾಸ. ಸರಿ ಸರಿ, ನಾನು ಹೋಗಿ ಆ ಹುಡುಗಿ ನೋಡ್ತೀನಿ. ಅಮ್ಮ. ಓ ಲಾವಣ್ಯ, ಬಾಮ್ಮ ಕುತ್ಕೋ. ಹೇಗಿದ್ಯಮ್ಮ? ಇದೇನಮ್ಮ ಹೊಸ್ದಾಗಿ ಯೋಗಕ್ಷೇಮ ವಿಚಾರಿಸ್ತಿದ್ಯಾ? ನಾನೇನು ಮನೆಗ್ ಬಂದಿರೋ ಅತಿಥಿನಾ? ನಿನ್ ಮಗಳು. ಹೌದಮ್ಮ. ನೆನ್ನೆವರೆಗೂ ನೀನ್ ನನ್ ಮಗಳೇ. ಆದ್ರೆ ಇವತ್ತು ದೊಡ್ಡ ಮನೆ ಸೊಸೆ ಅಲ್ವಾ? ಹೌದು, ನೀನ್ ಮಾತ್ರ ಬಂದಿದ್ಯಾ? ಅಳಿಯಂದ್ರು ಬಂದಿಲ್ವಾ? ಇಲ್ಲಮ್ಮ, ನಾನು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೆ. 1 hour ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಬ್ಯೂಟಿ ಪಾರ್ಲರಾ? ಮನೇಲಿ ಏನಾದ್ರೂ ವಿಶೇಷನೇನೆ? ಏನಮ್ಮ ನೀನು, ಏನಾದ್ರೂ ವಿಶೇಷ ಇದ್ರೆ ಮಾತ್ರ ಪಾರ್ಲರ್ಗೆ ಹೋಗ್ಬೇಕಾ? ಟೈಮ್ ಸಿಕ್ದಾಗೆಲ್ಲ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಫ್ರೆಶ್ ಆಗಿರ್ಬೇಕು. ಇದನ್ನೆಲ್ಲ ನಾನ್ ಹೇಳಿದ್ದಲ್ಲ, ನಿನ್ನ ಅಳಿಯಂದ್ರು ಹೇಳಿದ್ದು. ಅರ್ಥ ಆಯ್ತು, ಅರ್ಥ ಆಯ್ತು. ಅಂತಸ್ತಿಗ್ ತಕ್ಕ ಹಾಗೆ ಆಡಂಬ್ರ ಅಲ್ವೇ? ನಿನ್ ಗಂಡನ್ ಮನೆಗ್ ಹೋಗಿ ನನ್ನನ್ನೇ ಮರ್ತ್ಬಿಟ್ಟಿಯಲ್ಲ. ಏನಮ್ಮ, ಆಗಾಗ ಬಂದು ಈ ಅಮ್ಮನ್ ನೋಡ್ಕೊಂಡ್ ಹೋಗ್ಬೋದಲ್ವಾ? ಎಲ್ಲಮ್ಮ ಬರೋದು? ಹಾಸ್ಪಿಟ್ಲ್ಗೆ ಅಡ್ಗೆ ಮಾಡಿ ಕಳ್ಸೋದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ನಾನೊಬ್ಳೆ ಹೇಗಮ್ಮ ಸಂಭಾಳಿಸೋದು? ಯಾಕೆ? ನಿನ್ನ ಅತ್ತೆಗೆ ಏನ್ ಬಂದಿದೆ? ಒಟ್ಟಿಗೆ ಸೇರ್ಕೊಂಡ್ ಕೆಲ್ಸ ಮಾಡಕ್ ಆಗಲ್ವಂತ? ಹೌದು, ಚಾರು ಅಪ್ಪ ಈಗ ಹೇಗಿದ್ದಾರೆ? ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಭಯ ಪಡೋಂಥದ್ದೇನು ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾ, ಆಮೇಲೆ ಹೇಳೋದ್ ಮರ್ತ್ಬಿಟ್ಟೆ. ನಾಳೆ ಒಂದ್ ಸ್ಟಾರ್ ಹೋಟ್ಲಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಇಟ್ಕೊಂಡಿದೀವಿ. ಏಯ್, ಪಾರ್ಟಿನಾ? ಯಾಕೆ? ಇನ್ನೇನಮ್ಮ, ನಮ್ಮ ಮದ್ವೆಗೆ ಅವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಯಾರೂ ಬರಕ್ಕಾಗ್ಲಿಲ್ಲ. ಅದಕ್ಕೆ ಒಂದ್ ಸಣ್ಣ ರಿಸೆಪ್ಷನ್ ತರ ಟ್ರೀಟು. ಏನೇ ಅದು? ಫ್ರೆಂಡ್ಸಿಗೆ ಮಾತ್ರ ಟ್ರೀಟು ಅಲ್ವೇ? ನಿನ್ ಮದ್ವೆ ಅಂತೂ ಯಾರು ನೋಡಕ್ ಆಗ್ಲಿಲ್ಲ. ಸಂಬಂಧಿಕರು, ಪರಿಚಯದವ್ರನ್ನ ಕರೆದು ಸೊಗಸಾಗಿ ಒಂದ್ ರಿಸೆಪ್ಷನ್ ಮಾಡ್ಬೋದಾಗಿತ್ತಲ್ವಾ? ಆಗ್ಲೇ ತಾನೆ ನಿನ್ ಮದ್ವೆ ಬಗ್ಗೆ ಕೇವಲವಾಗಿ ಮಾತಾಡ್ದವ್ರ ಬಾಯೆಲ್ಲ ಮುಚ್ಚಿಸ್ಬೋದು. ಅದಲ್ಲಮ್ಮ, ನಾನು ಅವರು ಮೊದಲು ಅದೇ ತರಾನೇ ಐಡಿಯಾ ಮಾಡಿದ್ವಿ. ಆದ್ರೆ ಮನೇಲಿ ಇದ್ದಾಳಲ್ಲ ಆ ಲೇಡಿ, ಅವಳು ಒಪ್ಬೇಕಲ್ಲ. ಯಾರ ಬಗ್ಗೆ ಹೇಳ್ತಿದ್ಯಾ? ಅದೇಮ್ಮ, ಇದರಲ್ಲ ನನ್ನ ಅತ್ತೆಯವರು ಅಂತ, ಅವರು. ಯಾಕೆ? ಆಯಮ್ಮನಿಗೆ ಏನಾಗಿದೆ? ರಿಸೆಪ್ಷನ್ ಮಾಡಿದ್ರೆ ಆಯಮ್ಮನ ಆಸ್ತಿ ಏನಾದ್ರೂ ಕರ್ಗೋಗುತ್ತಾ? ಅಮ್ಮ, ರಿಸೆಪ್ಷನ್ ಅಂತ ಹೇಳಿದ ತಕ್ಷಣ ಆ ಅಮ್ಮ ಎಗ್ರಾಡಕ್ಕೆ ಶುರು ಮಾಡ್ಬಿಟ್ರು. ಕತ್ತು ಮದ್ವೆ ಆಗಿ ಬಂದವ್ರಿಗೆ ಯಾಕಿದೆಲ್ಲ ಅಂತ ಚುಚ್ಚು ಮಾತಾಡ್ತಾರೆ. ಅಯ್ಯೋ ದೇವ್ರೆ, ಏನೇ ಇದು ನಾಚಿಕ್ಕೇಡು? ಇರೋದು ಒಬ್ನೇ ಮಗ, ಅವನು ಒಳ್ಳೇದ್ ಮಾಡ್ಬೇಕು ಅಂತ ಆ ಹೆಂಗ್ಸಿಗೆ ಆಸೆ ಇಲ್ವಂತ? ಅಮ್ಮ, ಮಗನ್ ಮೇಲಿರೋ ಆಸೆಗಿಂತ ನನ್ ಮೇಲಿರೋ ಕೋಪನೇ ಹೆಚ್ಚು ಆ ಅಮ್ಮಂಗೆ. ನನ್ ಜೊತೆಗೆ ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ, ಗೊತ್ತಾ? ಒಂದೆರಡು ಮಾತಾಡಿದ್ರು ಸಿಡಿ ಸಿಡಿ ಅಂತ ಅಧಿಕಾರ ಚಲಾಯಿಸ್ತಾರೆ. ಅಯ್ಯೋ, ಇನ್ನೂ ಹಾಗೆ ನಡ್ಕೋತಿದ್ದಾಳೇನೆ ಅವಳು? ಅದೇನ್ ಕೇಳ್ತೀಯಮ್ಮ, ಏನೋ ನಾನು ಅವ್ರ ಆಸ್ತಿಯಲ್ಲಿ ಪಾಲ್ ಕೇಳ್ತಾ ಇದೀನಿ ಅನ್ನೋ ತರ ನನ್ ಮೇಲೆ ಉರಿದ್ ಬೀಳ್ತಾರೆ. ಏನೇ ಇದು ಅನ್ಯಾಯ ಅಲ್ವೇ? ಮನೆಗ್ ಬಂದ್ ಸೊಸೆನ ಸಂತೋಷವಾಗಿ ನೋಡ್ಕೊಳಕ್ ಆಗಲ್ವಾ ಅವಳಿಗೆ? ಛೇ, ಅದೆಂತ ಜನ್ಮನೇ ಅವಳದು. ಏನೇ, ನಿಮ್ಮಮ್ಮ ಮರ್ಯಾದೆಯಿಂದ ನಡ್ಕೋತಾ ಇಲ್ಲ ಅಂತ ನಿನ್ ಗಂಡನ ಹತ್ರ ನೀನ್ ಹೇಳ್ಬೋದಾಗಿತ್ತಲ್ವಾ? ಹೌದು, ಹೇಳ್ಬಿಟ್ರೆ ಮಹಾ ಏನಾಗ್ಬಿಡುತ್ತೆ? ಅವರು ಅವ್ರನ್ನ ನೋಡೇ ಎದುರ್ಕೋತಾರೆ. ಆ ಮನೇಲಿ ಅವ್ರು ಮಾಡಿದ್ದೆ ಕಾನೂನು. ಛೇ, ಅಲ್ಲ ಕಣೆ ಲಾವಣ್ಯ, ಹೆಣ್ಣೇನೆ ಅವಳು. ಮದ್ವೆ ಆಗಿರೋ ಮಗನ್ನ ಇಷ್ಟೊಂದು ಅಂಕೆಯಲ್ಲಿ ಇಟ್ಕೊಂಡಿದ್ದಾಳೆ ನೋಡು ಲಾವಣ್ಯ. ಆ ಯಮ್ಮನ ಅತ್ತೆ ದರ್ಬಾರೆಲ್ಲ ತುಂಬಾ ದಿನ ನಡೆಯೋಕ್ ಬಿಡ್ಬೇಡ ನೋಡು. ಅಳಿಯಂದ್ರನ್ನ ನಿನ್ನ ಅಂಕೆಯಲ್ಲಿ ಇಟ್ಕೋ, ಕೈಗೊಂಬೆ ಮಾಡ್ಕೋ ನೋಡು. ಸಮಯ ಬಂದಾಗ ಸರಿಯಾಗಿ ಬರೆ ಹಾಕಿ ಅವಳು ಬುದ್ಧಿ ಕಲ್ಸೋಣ. ಅಮ್ಮ, ಆ ಯಮ್ಮನ ಆಟ ನನ್ನ ಹತ್ರ ನಡೆಯಲ್ಲ. ಅವರು ರಿಸೆಪ್ಷನ್ ಬೇಡ ಅಂತ ಹೇಳಿದ ದಿನಾನೇ
ನಾನು ದೊಡ್ಡ ರಂಪ ಮಾಡಿ ಪಾರ್ಟಿ ಕೊಡೋ ಥರ ಮಾಡಿದೆ. ಅವ್ರಿಗಿಷ್ಟ ಇಲ್ಲ ಅಂತ ನಾನು ನನ್ನ ಹಕ್ಕು ಬಿಟ್ಕೊಡಕ್ಕಾಗುತ್ತಾ? ಮತ್ತಿನ್ನೇನೆ, ಮದ್ವೆ ಆಗಿರೋ ಮಗನ್ ಮೇಲೆ ಅಧಿಕಾರ ಚಲಾಯಿಸಕ್ ಹೋದ್ರೆ ನೀನ್ ಹೀಗೆ ಮಾಡ್ಬೇಕು. ಈಗಿರೋ ಥರನೇ ನಿನ್ನ ಗಂಡನ್ನ ನೀನ್ ಯಾವಾಗ್ಲೂ ವಶದಲ್ಲೇ ಇಟ್ಕೋ. ಕೊನೆಗಾಲದಲ್ಲಿ ನಿನ್ನ ಹಂಗಲ್ಲೇ ಅವಳು ಬಾಳ್ಬೇಕು. ನೀನ್ ಅವಳಿಗೆ ಮರ್ಯಾದೆನೆ ಕೊಡ್ಬೇಡ. ಅಮ್ಮ, ನಾನು ಅವ್ರಿಗೆ ಕವಡೆ ಕಿಮ್ಮತ್ ಕೂಡ ಕೊಡೋದಿಲ್ಲ. ಅವ್ರ ಅಧಿಕಾರ ಚಲಾಯಿಸ್ಬೇಕು ಅಂತಿದ್ದಾರೆ ಅಂದಮೇಲೆ ನಾನು ಬಿಡ್ತೀನಾ? ನಾನು ಅಧಿಕಾರ ಚಲಾಯಿಸ್ತೀನಿ. ನನ್ನ ಅತ್ತೆ ಬಂದ್ರು ನನ್ನನ್ನು ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಹಾಗೆ ಹೇಳು. ಅವ್ರ ಅತ್ತೆ ಅನ್ನೋ ಕೊಬ್ಬು ತೋರ್ಸಿದ್ರೆ ನೀನ್ ಸೊಸೆ ಅನ್ನೋ ಅಧಿಕಾರ ಚಲಾಯಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಲಾವಣ್ಯ. ಅವ್ರೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ನಿನ್ ಪಾಡಿಗೆ ನೀನ್ ಇದ್ಬಿಡು. ಅಮ್ಮ, ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ನಾನೇ ನೋಡ್ಕೋತೀನಿ. ಲಾವಣ್ಯ, ಹುಷಾರು. ಸಿಕ್ಕಿರೋ ಜೀವನ ಕೈ ತಪ್ಪಿ ಹೋಗದೆ ಇರೋ ಹಾಗೆ ಜೋಪಾನ್ವಾಗಿ ನೋಡ್ಕೋಬೇಕು. ಈಗ ನನ್ನನ್ನೇ ನೋಡು, ಯಾರು ಇಲ್ದೆ ಇರೋ ತರ ಅನಾಥೆಯಾಗಿ ಬದುಕ್ತಾ ಇದ್ದೀನಿ. ನಾನು ಏನ್ ಪಾಪ ಮಾಡಿದ್ನೆ ಏನು, ಕೊನೆಗಾಲದಲ್ಲಿ ನನ್ನ ಹಣೆ ಬರ ಈ ತರ ಇದೆ. ಅಮ್ಮ, ಇಲ್ಲಿ ನಿನಗೇನು ಕಮ್ಮಿ ಆಗಿದೆ? 3 ಜನ ಮಕ್ಕಳನ್ನ ಹೆತ್ತು ಚೆನ್ನಾಗಿ ಬೆಳೆಸಿ ಸೆಟ್ಲ್ ಮಾಡಿಸಿದ್ಯಾ. ಇನ್ಮೇಲೆ ನೀನು ನೆಮ್ಮದಿಯಾಗಿರ್ಬೋದು ತಾನೆ? ಹೌದೌದು, 3 ಹೆತ್ತೆ ಅನ್ನೋ ಹೆಮ್ಮೆ ಅಷ್ಟೇ. ಈಗ ನನಗೆ ಅಂತ ಯಾರಿದ್ದಾರೆ ನೋಡು. ನಾನೇ ಅಡ್ಗೆ ಮಾಡ್ಕೊಂಡು ನಾನೇ ತಿನ್ಬೇಕು. ಈ ರಾಜೀವ ಸುಧಾ ಸ್ವಲ್ಪನೂ ನನಗ್ ಮರ್ಯಾದೆನೆ ಕೊಡಲ್ಲ. ಯಾರಿಗ್ ಬೇಕು ಈ ಬಾಳು? ನನಗಂತೂ ಈ ಜೀವನನೇ ಜಿಗುಪ್ಸೆ ಆಗೋಗಿದೆ. ಅಮ್ಮ, ಯಾಕಮ್ಮ? ಅದಕ್ಕೆ ಏನಾದ್ರೂ ಗಲಾಟೆ ಮಾಡಿದ್ರಾ? ಹಾಗೆಲ್ಲ ಏನು ಇಲ್ವೇ. ಅವಳು ಗಂಡ ಸಂಪಾದನೆ ಮಾಡಿದ್ರಲ್ಲಿ ನಾನು ಕೂತ್ಕೊಂಡು ತಿಂತಾ ಇದ್ದೀನಲ್ವಾ, ಅದಕ್ಕೆ ನನ್ನನ್ನ ದಂಡು ಕೂಳಕ್ ಬಿದ್ದಿರೋ ನೆಂಟ್ರ ತರ ನೋಡ್ತಾ ಇದ್ದಾಳೆ. ನನಗಂತೂ ಸಾಕಾಗಿ ಹೋಗಿದೆ ಲಾವಣ್ಯ. ಸಿಕ್ಕಿರೋ 2 ಸೊಸೆಂದ್ರು ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಸುಮ್ನೆ ನಿನ್ ಜೊತೆನೆ ಬಂದಿದ್ಬಿಡ್ತೀನಿ, ಆಗ್ಲಾದ್ರೂ ನನ್ನ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಲಾವಣ್ಯ, ನೀವಿಬ್ರು ಕೊನೆಗಾಲದಲ್ಲಿ ನನ್ಗೊಂದು ತನ್ನ ಹಾಕಲ್ವೇನೆ? ಅಮ್ಮ, ನಿನ್ನ ನೋಡ್ಕೊಳ್ಳೋದ್ರಲ್ಲಿ ನನಗೇನು ತೊಂದರೆ ಇಲ್ಲ. ಆದ್ರೆ ಏನೇ, ನಿನ್ನಮ್ಮನ್ ನೀನ್ ನೋಡ್ಕೊಳ್ಳೋದಿಲ್ವಾ? ಚೆಚೆ, ನಾನ್ ನೋಡ್ಕೊಳ್ದೆ ಬೇರೆ ಯಾರು ನೋಡ್ಕೋತಾರೆ? ಒಂದ್ ಸ್ವಲ್ಪ ದಿನ ಸಹಿಸ್ಕೊಳಮ್ಮ. ನನ್ನ ಅತ್ತೆ ಅಹಂಕಾರ ಸ್ವಲ್ಪ ಕರಗ್ಲಿ, ಆಮೇಲೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಸಂತೋಷವಾಗಿ ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನೀನ್ ಇಷ್ಟು ಹೇಳ್ದಿಯಲ್ಲ, ನನಗೆ ತುಂಬಾ ಸಂತೋಷ ಆಯ್ತು ಕಣೆ. 100 ಆನೆ ಬಲ ಬಂತು ನನಗೆ. ಸರಿಯಮ್ಮ, ನಾನಿನ್ ಹೊರಡ್ತೀನಿ. ಏನೇ ಇದು, ಬಂದ 5 ನಿಮಿಷನೂ ಆಗ್ಲಿಲ್ಲ, ಆಗ್ಲೇ ಹೋಗ್ತೀನಿ ಅಂತಿದ್ಯಲ್ಲ? ಅಲ್ಲಮ್ಮ, ಶಾಪಿಂಗ್ ಮಾಡೋದಿದೆ, ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಮನೆಗ್ ಬಂದ ಮಗಳನ್ನ ಹಾಗೆ ಕಳ್ಸಕ್ಕಾಗತ್ತೇನೋ? 1 ನಿಮಿಷ ಕೂತ್ಕೋ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಹೋಗು. ಸರಿಯಮ್ಮ. ಹಾಯ್ ರಂಜಿತ್. ಹಾಯ್ ಪ್ರಕಾಶ್, ಬಾರೋ. ಏನೋ ಬಂಗಾರಮ್ಮನ್ ದುಡ್ಡು ಸೆಟ್ಲ್ ಮಾಡ್ದ್ಯಾ? ಹ್ಞೂ ಕಣ, ಹೇಗೋ ಸೆಟ್ಲ್ ಮಾಡಿದೆ. 45,000 ರೂಪಾಯಿ ಕೈಗೀಸ್ಕೊಂಡು 50,000 ರೂಪಾಯಿನ ಸೆಟ್ಲ್ ಮಾಡಿದ್ದೀನಿ. 10 ದಿನಕ್ಕೆ 5,000 ರೂಪಾಯಿ ಬಡ್ಡಿ ಕಣ. ತುಂಬಾ ಅನ್ಯಾಯ ಕಣ. ಏಯ್, ದುಡ್ಡೇ ಇಲ್ಲ ಅಂತ ಇದೆ, 50,000 ರೂಪಾಯಿ ಹೆಂಗ ಬಂತು? ಅದೇ ಕಣ, ಆನಂದನ ಹತ್ರ ಇಸ್ಕೊಂಡೆ. ಏನು, ಆನಂದ್ ಹತ್ರ ಇಸ್ಕೊಂಡ್ಯಾ? ಅವನ ಹತ್ರ ಯಾಕೋ ತಗೊಂಡೆ? ಹೌದಪ್ಪ, ನೀನ್ ತಾನೆ ಬಂಗಾರಮ್ಮ ಮನೆ ಮುಂದೆ ಬಂದು ಮಾನ ಅರಜಾಕೋಕ್ ಮೊದಲು ಸೆಟ್ಲ್ ಮಾಡು ಅಂತ ಹೇಳಿದ್ದು. ಅದಕ್ಕೆ ಆನಂದನ ಹತ್ರ ಇಸ್ಕೊಡ್ಬೇಕಾಗಿ ಬಂತು. ಅದಕ್ಕೆ ಅಂತ ಆನಂದ್ ಹತ್ರ ಇಸ್ಕೋಬೇಕಾ? ಮುಂಚೆ ಒಂದ್ಸಾರಿ ಅವನ ಹತ್ರ ಇಸ್ಕೊಳಕ್ ಹೋದಾಗ ಅವ್ನು ನಿನ್ಗೆ ಎಷ್ಟು ಇನ್ಸಲ್ಟ್ ಮಾಡಿಲ್ಲ, ಮತ್ ಯಾಕೋ ಅವನ ಹತ್ರ ದುಡ್ಡು ಕೇಳ್ದೆ? ಲವ್, ಅವನು ಫ್ರೆಂಡ್ ಅಲ್ವಾ? ಎಮರ್ಜೆನ್ಸಿ ಅಂತ ಇದ್ದಾಗ ತಗೊಳ್ಳೋದ್ರಲ್ಲಿ ತಪ್ಪೇನೋ ಇದೆ? ಸರಿ ಸರಿ, ಇನ್ಮೇಲೆ ನಿನಗೆ ದುಡ್ಡು ಬೇಕಾದಾಗ ಅವನ ಹತ್ರ ಕೇಳಬೇಡ, ನನ್ನ ಹತ್ರ ಕೇಳು, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಎಲ್ಲೋ ನೀನ್ ಆಗಲ್ಲ ಅಂತ ಹೇಳಿದಕ್ಕೆ ತಾನೆ ನಾನು ಅವನ ಹತ್ರ ದುಡ್ಡು ಕೇಳಿದ್ದು. ಟೆನ್ಷನ್ ಇದ್ದಾಗ ಯಾರು ದುಡ್ಡು ಕೊಟ್ರೇನು ಓಕೆ. ಸರಿ ಕಣ, ಬಾ ಹೊರಗಡೆ ಕಾಫಿ ಕುಡ್ಕೊಂಡು ಹೋಗು. ಏಯ್ ಇಲ್ಲ ಕಣೋ, ನನಗೆ ಸುಮಾರು ಕೆಲಸ ಇದೆ, ನಾನು ಹೊರಡ್ತೀನಿ. ಏನೋ ಇದು ಡ್ರೆಸ್ ತಂದಿದ್ಯಾ? ಅದೇ ಹೇಳಿದ್ನಲ್ಲ, ರಾಜಶೇಖರ್ ಮಗಳು ಮನೆಗೆ ಬಂದಿದ್ದಾಳೆ ಅಂತ. ಅವಳ ಹತ್ರ ಹಾಕೊಳ್ಳೋದಕ್ಕೆ ಎಕ್ಸ್ಟ್ರಾ ಡ್ರೆಸ್ ಬೇರೆ ಇಲ್ಲ. ತುಳಸಿ ಡ್ರೆಸ್ ಬೇರೆ ಅವಳಿಗೆ ಸೆಟ್ ಆಗೋದಿಲ್ಲ.
ಅದಕ್ಕೆ ಒಂದೆರಡು ನೈಟಿ ಒಂದು ಚೂಡಿದಾರ್ ತೊಗೊಂಬಂದಿದ್ದೀನಿ. ಸರಿ ಹೋಯ್ತು ಬಿಡು. ಲವ್ ಮಾಡಿದವ್ರಿಗೆ ಮದ್ವೆನ ಮಾಡಿಸ್ಬೇಕು, ಆದ್ರೆ ಅವ್ರ ಫ್ಯಾಮಿಲಿ ಸಮಸ್ಯೆ ಬಂದಾಗ ಅವ್ರಿಗೆ ಡ್ರೆಸ್ ಬೇರೆ ಕೊಡಿಸ್ಬೇಕಾ? ಹೇ, ಒಳ್ಳೆ ಕತೆ ಆಯ್ತು ನಿಂದು. ನಾವು ಪಾಪ ಕಣ ಹುಡುಗಿ, ನಮ್ಮ ಕೈಲಾಗೋ ಹೆಲ್ಪ್ ಮಾಡೋಣ ಅಂತ. ಇರೋ ಸಮಸ್ಯೆ ಸಾಲದೆ ಇನ್ನು ಅವ್ರಿಗೆ ಬೇರೆ ಡ್ರೆಸ್ ತರ್ತಾ ಇದೀಯಾ. ಸರಿ ಬಿಡು, ನಾ ಹೊಡ್ತೀನಿ, ತುಂಬಾ ಕೆಲಸ ಇದೆ. ಬಾಯ್. ಬಾಯ್.